ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ವಿಷಯ ಏನು ಅಂದರೆ, 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಆದಮೇಲೆ ಮಾನಿಟೈಸನ್ ಅಂದರೆ ಮೋನೋ ಆನ್ ಮಾಡ್ಕೊಳ್ಳೋದಕ್ಕೆ ಅಪ್ಲೈ ಮಾಡೋದಕ್ಕೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಈ ಸ್ಕ್ರೀನ್ ಮೇಲೆ ಬರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ, ಈ ನಂಬರ್ಗೆ ನಮಗೆ ಮೆಸೇಜ್ ಹಾಕಿದ್ರೆ ನಾವು ಖಂಡಿತ ನನ್ನ ಮಗಳು ನಿಮಗೆ ಹೆಲ್ಪ್ ಮಾಡ್ತಾಳೆ. ಏನಕ್ಕೆ ಅಂದರೆ, ತುಂಬ ಜನಕ್ಕೆ 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಆದಮೇಲೆ ಮೋನೋ ಅಪ್ಲೈ ಮಾಡೋದಕ್ಕೆ ಗೊತ್ತಿರೋದಿಲ್ಲ. ಅಂದರೆ ಮೋನೋಗೆ ಅಪ್ಲೈ ಮಾಡೋದು, ಮಾನಿಟೈಸನ್ ಆನ್ ಮಾಡ್ಕೊಳ್ಳೋದು ಗೊತ್ತಿರೋದಿಲ್ಲ. ಒಬ್ಬೊಬ್ರು ಗೊತ್ತಿರುತ್ತೆ, ಒಬ್ಬೊಬ್ರು ಗೊತ್ತಿರೋದಿಲ್ಲ. ಅದಕ್ಕೆ ಗೊತ್ತಿಲ್ಲದೆ ಇರೋರು ಯಾರಾದರೂ ಇದ್ದರೆ ದಯವಿಟ್ಟು ಈ ನಂಬರ್ಗೆ ನಮಗೆ ಮೆಸೇಜ್ ಹಾಕಿದ್ರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಆಮೇಲೆ ಮೊನ್ನೆನೂ ಒಂದು ವೀಡಿಯೋ ಹಾಕಿದ್ದು, ತುಂಬ ಜನ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ತುಂಬ ಚೆನ್ನಾಗಿ ನಮಗೆ ರೆಸ್ಪಾಂಡ್ ಮಾಡ್ತಾಯಿದ್ದೀರಾ. ಮತ್ತು ಯಾರಾದರೂ ಹೊಸ್ದಾಗಿ ಚಾನಲ್ ಓಪನ್ ಮಾಡಬೇಕು ಅಂತ ಯಾರಾದರೂ ಇದ್ದರೆ ಅದನ್ನು ನನ್ನ ಮಗಳು ಮಾಡಿಕೊಡ್ತಾಳೆ. ಆಮೇಲೆ ಚಾನಲ್ ಯಾರಾದರೂ ಚೆಕ್ ಮಾಡಬೇಕು, ಚಾನಲ್ ಏನಾದರೂ ಪ್ರಾಬ್ಲಮ್ ಆಗಿರುತ್ತಾ ಅಂಥವ್ರ ಚಾನಲ್ಲು ಕೂಡ ನನ್ನ ಮಗಳು ಚೆಕ್ ಮಾಡಿಕೊಡ್ತಾಳೆ. ನಿಮಗೇನೇ ಯೂಟ್ಯೂಬಲ್ಲಿ ಡೌಟ್ ಇದ್ರೂ ಅದನ್ನು ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಆಮೇಲೆ ಹೊಸದಾಗಿ ಕ್ರಿಯೇಟ್ ಮಾಡೋದು ಗೊತ್ತಿರೋದಿಲ್ಲ ಒಬ್ಬೊಬ್ಬರಿಗೆ. ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಮಾಡೋದು ಒಬ್ಬರಿಗೆ ಗೊತ್ತಿರೋದಿಲ್ಲ. ಆಮೇಲೆ ವೀಡಿಯೋಸ್ ಹೇಗೆ ಹಾಕೋದು ಅಂತ ಗೊತ್ತಿರೋದಿಲ್ಲ. ಆಮೇಲೆ ಕಾಪಿರೈಟು ರಿಮೂವ್ ಮಾಡೋದು ಹೇಗೆ ಅಂತಲೂ ಗೊತ್ತಿರೋದಿಲ್ಲ. ಅಂಥವ್ರು ಯಾರಾದರೂ ಇದ್ದರೆ, ಅಂಥವ್ರು ಯಾರಾದರೂ ಗೊತ್ತಿಲ್ಲದೆ ಇರೋರಿದ್ದರೆ ಈ ನಂಬರ್ಗೆ ನೀವು ನಮಗೆ ಮೆಸೇಜ್ ಹಾಕ್ತು ಅಂದರೆ ನಮ್ಮ ಹತ್ರ ನನ್ನ ಮಗಳು ಮಾತಾಡ್ತಾಳೆ. ನಿಮಗೇನೇ ಡೌಟ್ ಇದ್ರೂ ಯೂಟ್ಯೂಬಲ್ಲಿ ಅಂಥವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಡೈರೆಕ್ಟಾಗೆ ಫೋನ್ ಮಾಡೋ ಹಾಗಿಲ್ಲ. ಮೆಸೇಜ್ ಇದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತು ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಿಮ್ಮ ಚಾನಲ್ ಏನು ಪ್ರಾಬ್ಲಮ್ ಆಗೈತೆ ಅಂತ ಫಸ್ಟು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನನ್ನ ಮಗಳು ಚಾನಲ್ ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಅದು ಅದರಿಂದ ಏನು ತೊಂದರೆ ಆಗೈತೆ, ಏನಕ್ಕೆ ಅಂತ ನಿಮ್ಗೇನಾದರೂ ಯಾವುದ್ರ ಬಗ್ಗೆ ನಿಮಗೆ ಹೇಳ್ಬೇಕು ಅನ್ನೋ ಅದನ್ನು ಹೇಳ್ಕೊಡ್ತಾಳೆ. ಮತ್ತು ನಮ್ಮದು ಇನ್ನೂ 3 ಚಾನಲ್ ಐತೆ. ಬೇಕಿದ್ರೆ ಇದು ಯಾವುದೋ ಸ್ಕ್ಯಾಮ್ ಅಲ್ಲ, ಇದರಲ್ಲಿ ಯಾವುದೇ ಮೋಸ ಇಲ್ಲ. ಯಾಕೆ ಅಂದರೆ ತುಂಬ ಜನ ಅವೆಲ್ಲ ಮಾನಿಟೈಸನ್ ಆನ್ ಮಾಡಿಸ್ಕೊಂಡಿದ್ದಾರೆ, ಎಲ್ಲ ಸಕ್ಸಸ್ ಅಂತ ಬಂದಿದೆ. ಇದು ಯಾವುದು ಸ್ಕ್ಯಾಮ್ ಮಾಡೋದಿಲ್ಲ. ಯಾಕೆ ಅಂದರೆ ನಮ್ಮದು 3 ಚಾನಲ್ ಇದೆ. ನಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ ಈ ಚಾನಲ್ ಒಂದು, ನಮನ ವಿಜಯ್ ಕುಮಾರ್ ಅಂತ ಒಂದು ಚಾನಲ್ಲು, ಇನ್ನೊಂದು ದಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ 3 ಚಾನಲ್ ಇದೆ. ನೀವು 3 ಚಾನಲ್ಲು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. 3 ಚಾನಲ್ಲು ನಮ್ಮದು ಈ ಚಾನಲ್ನಲ್ಲಿ ಆವಾಗಲೇ ನಮಗೆ ಪೇಮೆಂಟ್ ಬಂತು. ನಮನ ವಿಜಯ್ ಕುಮಾರಲ್ಲಿ ಇನ್ನೂ ಡಾಲರ್ಸ್ ಆಗ್ತಾಯಿದೆ, ಅದು ಮೋನೋ ಚಾನಲ್ಲೇ. ಇನ್ನೊಂದು ದಿಯಾ ಕುಕ್ಕಿಂಗ್ ಚಾನಲ್ಲು ಬಂದು ವಾಚ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್, ಇನ್ನೊಂದು 50 ಜನ ಸಬ್ಸ್ಕ್ರೈಬರ್ ಬೇಕಷ್ಟೇ ಅದಕ್ಕೆ. ಅದು ಮಾನಿಟೈಸನ್ ಆನ್ ಆಗುತ್ತೆ. ನಾವು 3 ಚಾನಲ್ ಮಾಡಿದ್ದೀವಿ. ಬೇಕಿದ್ರೆ ಇದು ನೀವು ನಮ್ಮ ಜೊತೆ ಬಂದು ಮಾತಾಡ್ಬೋದು. ಯಾವಾಗ ಅಂದರೆ ದಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ ಇದೆಯಲ್ಲ, ಅಲ್ಲಿ ಡೈಲಿ ನಾನು ರಾತ್ರಿ 9:30ಕ್ಕೆ ಲೈವ್ ಮಾಡ್ತೀವಿ. ಅಲ್ಲಿ ಬೇಕಾದ್ರೆ ನಮ್ಮ ಜೊತೆ ಬಂದು ನೀವು ನಮ್ಮ ಜೊತೆ ಮಾತಾಡ್ಬೋದು. ಇದು ಯಾವುದೇ ಸ್ಕ್ಯಾಮ್ ಇಲ್ಲ ಇದರಿಂದ. ನಿಮ್ಗೇನಾದರೂ ಚಾನಲ್ ಪ್ರಾಬ್ಲಮ್ ಆಯಿತು ಅನ್ನೋರು, ಏನಾದರೂ ಹೇಗೆ ಮಾಡೋದು ಗೊತ್ತಿಲ್ವಲ್ಲ, ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಹೇಗೆ ಮಾಡೋದು ಅಂತ, ಅಂಥವ್ರು ಯಾರಾದರೂ ಇದ್ದರೆ ಈ ನಂಬರ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಇದರಿಂದ ಯಾವುದೇ ಬೇರೆ ಯಾವುದೇ ಮೋಸ ಥರ ಇಲ್ಲ, ಏನು ಅಂದ್ಕೋಬೇಡಿ. ಇದೆಲ್ಲ ರಿಯಲಾಗಿ ಮಾಡಿಕೊಡೋದು, ಸ್ಕ್ಯಾಮ್ ಅಂತ ಅಂದ್ಕೋಬೇಡಿ ದಯವಿಟ್ಟು ಯಾರುವೆ. ಅಷ್ಟೇ. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆಮೇಲೆ ಇನ್ನೊಂದು ವಿಷಯ, ಡೈರೆಕ್ಟಾಗಿ ಕಾಲ್ ಮಾಡೋ ಹಾಗಿಲ್ಲ ನಮಗೆ. ಯಾರೇ ನಮ್ಮ ಜೊತೆ ಮಾತಾಡಬೇಕು ನಮ್ಮ ಜೊತೆ ಅಂದರೆ ಫಸ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಆಮೇಲೆ ಏನಾಗೈತೆ ಅಂತ ಫಸ್ಟು ನಮ್ಮ ಜೊತೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಹೇಳಿ. ಆಮೇಲೆ ನಿಮ್ಮದು ಇದು ಲಿಂಕ್ ಕಳಿಸಿ, ನಿಮ್ಮದು ಯಾವ ಚಾನಲ್ ಅಂತ ಲಿಂಕ್ ಹಾಕಿ ನಮಗೆ, ಚಾನಲ್ ನೋಡ್ತೀವಿ. ಆಮೇಲೆ ಮಾನಿಟೈಸನ್ ಆನ್ ಮಾಡ್ಕೊಳ್ಳೋರು ಯಾರಾದರೂ ಇದ್ದರೆ ಅವು ಫಸ್ಟು ಆಧಾರ್ ಕಾರ್ಡು ಆಮೇಲೆ ಪ್ಯಾನ್ ಕಾರ್ಡ್ ಬೇಕೇ ಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದ್ರೂ ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ಅದನ್ನ ನನ್ನ ಮಗಳು ಇಂಟರ್ನೆಟಲ್ಲಿ ತೆಗಿತಾಳಂತೆ, ಕಂಪ್ಯೂಟರಲ್ಲಿ ತೆಗಿತಾಳೆ. ಆಧಾರ್ ಕಾರ್ಡ್ ಇಲ್ಲ ಅಂದ್ರೂ ಪ್ಯಾನ್ ಕಾರ್ಡ್ ಅಂತೂ ಬೇಕೇ ಬೇಕು. ಕರೆಕ್ಟಾಗಿ ಅಡ್ರೆಸ್ ಪ್ರೂಫು ಎಲ್ಲ ಪ್ರತಿಯೊಂದು ಇಟ್ಕೊಂಡು ನೀವು ಕಾಲ್ ಮಾಡ್ತೋದ್ರೆ ಅಂದರೆ ನಮಗೆ ಮೆಸೇಜ್ ಆಗ್ತು ಅಂದರೆ ನನ್ನ ಮಗಳು ನಿಮ್ಗೆ ಹೆಲ್ಪ್ ಮಾಡ್ತಾಳೆ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಈ ನಂಬರ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ
ನಾವು ಖಂಡಿತ ನಿಮಗೆ ರೆಸ್ಪಾಂಡ್ ಮಾಡ್ತೀವಿ. ಆದರೆ ನಾವು ಬೆಳಗ್ಗೆಯಿಂದ ಬೆಳಗ್ಗೆ ಹೊತ್ತು ಸ್ವಲ್ಪ ಬ್ಯುಸಿ ಇರ್ತೀವಿ, ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಏನಿದ್ರು ಸಾಯಂಕಾಲ ನೀವು ಮೆಸೇಜ್ ಹಾಕಿ, ನಾವು ಸಾಯಂಕಾಲ ರಿಪ್ಲೈ ಮಾಡ್ತೀವಿ ನಿಮಗೆ. ಏಕೆಂದರೆ ಬ್ಯುಸಿ ಇರ್ತೀವಿ ನಾವು ಕೆಲಸದಲ್ಲಿ, ಅದಕ್ಕೋಸ್ಕರ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.